ಹೆಲೋ ಫ್ರೆಂಡ್ಸ್, ಎಲ್ಲರಿಗೆ ನಮಸ್ಕಾರ. ಕನ್ನಡ ಲೈಫ್ ಸ್ಟೋರಿನಿಂದ ಪ್ರತಿಯೊಬ್ಬರಿಗೆ ತುಂಬ ಧನ್ಯವಾದಗಳು. ಹೀಗೆ ಮಾಡುವುದರಿಂದ ನೀವು ಪ್ರೀತಿಸುತ್ತಿರುವುದು ಅವರಿಗೆ ಖಂಡಿತ ಅರ್ಥವಾಗುತ್ತದೆ. ನಿಮ್ಮ ಪ್ರೀತಿಯನ್ನು ಹೇಳಿಕೊಳ್ಳಲು ಕಾಯುವ ಬದಲು ಅವರಿಗೆ ನೀವು ಪ್ರೀತಿಸುತ್ತಿರುವ ವಿಷಯ ಸ್ಪಷ್ಟಪಡಿಸಲು ಈ ಕೆಳಕಂಡ ಸ್ಟೋರಿಯಲ್ಲಿ ಹೇಳಲಾಗಿದೆ. ನಾವು ಯಾರನ್ನಾದರೂ ತುಂಬ ಪ್ರೀತಿಸುತ್ತಿದ್ದರೆ ಆ ವಿಚಾರವನ್ನು ಅವರ ಬಳಿ ಹೇಳಿಕೊಳ್ಳುವುದು ಅಷ್ಟು ಸುಲಭವಲ್ಲ. ಇಂತಹ ಸನ್ನಿವೇಶಗಳನ್ನು ಬಹಳಷ್ಟು ಸಿನಿಮಾಗಳಲ್ಲಿ ನೀವು ನೋಡುತ್ತೀರಿ. ಆದರೆ ಈ ಘಟನೆಗಳು ರಿಯಲ್ ಲೈಫ್ನಲ್ಲಿ ಮಾತ್ರವಲ್ಲ, ರಿಯಲ್ ಲೈಫಿನಲ್ಲಿ ನಡೆದಿರುವುದನ್ನು ನೀವು ಹೇಳಿರಬಹುದು ಅಥವಾ ಸ್ವತಃ ಅನುಭವಿಸಿರಬಹುದು. ಕೊನೆಗೂ ಕೆಲವರು ತಮ್ಮ ಪ್ರೀತಿಯನ್ನು ಹೇಳಿಕೊಂಡರೆ ಮತ್ತೆ ಕೆಲವರು ಹೇಳಿಕೊಳ್ಳುವಷ್ಟರಲ್ಲಿ ಅವರು ಇನ್ಯಾರನ್ನೋ ಮದುವೆಯಾಗಲು ರೆಡಿಯಾಗಿರುತ್ತಾರೆ. ಆಗ ನೀವು ಪ್ರೀತಿಸುವ ವಿಚಾರವನ್ನು ನನ್ನ ಬಳಿ ಮೊದಲೇ ಏಕೆ ಹೇಳಲಿಲ್ಲ ಎಂಬ ಮಾತುಗಳು ಅವರಿಂದ ಕೇಳಬರುತ್ತದೆ. ಪ್ರೀತಿ ಹೇಳಿಕೊಡಲು ನಾಚಿಕೆ. ಸುಂದರವಾದ ಹುಡುಗಿ ಅಥವಾ ಹುಡುಗನನ್ನು ನೋಡಿದಾಗ ನಾವು ಅವರತ್ತ ಆಕರ್ಷಿತರಾಗಿದ್ದೇವೆ ಎಂದು ಭಾವಿಸುತ್ತೇವೆ. ಆದರೆ ಅವರ ಬಳಿ ನೇರವಾಗಿ ತಮ್ಮ ಭಾವನೆಯನ್ನು ವ್ಯಕ್ತಪಡಿಸಲು ಸಾಧ್ಯವಾಗುವುದಿಲ್ಲ. ಇಂತಹ ಸಮಯದಲ್ಲಿ ನಿಮ್ಮ ದೇಹ ಭಾಷೆಯಿಂದಲೂ ಸುಳಿವುಗಳನ್ನು ನೀಡಬಹುದು. ಪ್ರೀತಿಸುತ್ತಿರುವ ವಿಷಯವನ್ನು ಬಹಿರಂಗವಾಗಿ ಹೇಳಲು ತುಂಬ ನಾಚಿಕೆ ಪಡುವ ವ್ಯಕ್ತಿಗೆ ಈ ಕೆಳಗೆ ಕೊಟ್ಟಿರುವ ಸಲಹೆಗಳು ವಿಶೇಷವಾಗಿ ಸಹಾಯಕವಾಗುತ್ತವೆ. ಹೌದು, ನೀವು ಪ್ರೀತಿಸುತ್ತಿರುವ ವಿಚಾರ ಹೇಳಿಕೊಳ್ಳಲು ಅವರ ಬಳಿ ಮಾತೇ ಆಡಬೇಕೆಂತಿಲ್ಲ. ಕೆಲವು ಸಂದೇಶಗಳ ಮೂಲಕವೂ ನೀವು ಅವರನ್ನು ಪ್ರೀತಿಸುತ್ತಿರುವ ವಿಚಾರ ಹೇಳಬಹುದು. ನಿಮ್ಮ ಮನಸ್ಸಿನಲ್ಲಿ ಏನಿದೆ ಎಂಬುದನ್ನು ಬಹಿರಂಗವಾಗಿ ಹೇಳಿದೆಯೋ. ನೀವು ಇಷ್ಟಪಡುತ್ತಿರುವವರ ಬಳಿ ಪ್ರೀತಿಯ ಸುಳಿವು ನೀಡುವ ಕೆಲವು ಸುಲಭ ಮಾರ್ಗಗಳನ್ನು ನಾವು ನಿಮಗಾಗಿ ಕೊಡುತ್ತಿದ್ದೇವೆ. ಅವರ ಬಗ್ಗೆ ಆಗಾಗ್ಗೆ ಕಂಪ್ಲೇಂಟ್ ಕೊಡಿ. ಎಲ್ಲರೂ ಕಾಂಪ್ಲಿಮೆಂಟ್ ಕೊಡಬೇಕೆಂದು ಇಷ್ಟಪಡುತ್ತಾರೆ. ಇದು ಅವರನ್ನು ಪ್ರೀತಿಸುವಂತೆ, ಇಷ್ಟಪಡುವಂತೆ ಮತ್ತು ಗಮನಿಸುವಂತೆ ಮಾಡುತ್ತದೆ. ನೀವು ನಿಮ್ಮ ಪ್ರೀತಿಯನ್ನು ಯಾರಿಗಾದರೂ ಸೂಕ್ಷ್ಮವಾಗಿ ವ್ಯಕ್ತಪಡಿಸಲು ಬಯಸಿದರೆ ಆಗೊಮ್ಮೆ ಈಗೊಮ್ಮೆ ಅವರಿಗೆ ಕಾಂಪ್ಲಿಮೆಂಟ್ ಕೊಡುವುದು ಸುಲಭವಾಗಿ ಮಾರ್ಗವಾಗಿದೆ. ಅವರಿಗೆ ಪ್ರಶಂಸಿಸುವಾಗ ಉದಾರವಾಗಿರಿ. ಚಿಕ್ಕ ಚಿಕ್ಕ ವಿಷಯಗಳಿಗೂ ಅವರನ್ನು ಪ್ರಶಂಸಿಸಿ. ಇದು ವ್ಯಕ್ತಿಯ ಮೌಲ್ಯವನ್ನು ಹೊಂದಿದ್ದೇನೆ ಎಂದು ಭಾವಿಸುವಂತೆ ಮಾಡುತ್ತದೆ. ಪ್ರತಿಯಾಗಿ ಅವರು ನಿಮ್ಮ ಬಗ್ಗೆ ಮೆಚ್ಚುಗೆ ಮತ್ತು ಕೃತಜ್ಞತೆಯನ್ನು ಅನುಭವಿಸುತ್ತಾರೆ. ಅವರು ಹೇಗೆ ಕಾಣುತ್ತಾರೆ ಎಂಬುದರ ಕುರಿತು ಉತ್ತಮ ಕಾಂಪ್ಲಿಮೆಂಟ್ ಕೊಡಿ. ಆದರೆ ದಯವಿಟ್ಟು ಅದನ್ನು ಅತಿಯಾಗಿ ಒತ್ತಿ ಹೇಳಬೇಡಿ. ಅವನಿಗೆ ಅಥವಾ ಅವಳಿಗೆ ಸಣ್ಣ ವಿಷಯಗಳಿಗೂ ಧನ್ಯವಾದಗಳನ್ನು ತಿಳಿಸಿ. ಅವರ ಉತ್ಸಾಹದಲ್ಲಿ ಆಸಕ್ತಿಯನ್ನು ತೋರಿಸಿ. ಫುಟ್ಬಾಲ್, ನೃತ್ಯ, ಹಾಡುಗಾರಿಕೆ ಅಥವಾ ಯಾವುದಾದರೂ ಆಗಿರಲಿ, ಅವರ ಉತ್ಸಾಹ ಮತ್ತು ಹವ್ಯಾಸಗಳಲ್ಲಿ ನಿಮ್ಮ ಆಸಕ್ತಿಯನ್ನು ತೋರಿಸಲಿ ಮತ್ತು ಅವರಿಗೆ ನಿಮ್ಮ ಹೋಲಿಕೆಯ ಸುಳಿವು ಖಂಡಿತವಾಗಿಯೂ ಸಿಗುತ್ತದೆ. ಯಾರೊಂದಿಗಾದರೂ ನಿಮ್ಮ ಪ್ರೀತಿಯನ್ನು ವ್ಯಕ್ತಪಡಿಸಲು ಉತ್ತಮವಾದ ಮಾರ್ಗವೆಂದರೆ ಅವರೊಂದಿಗೆ ಮಾತನಾಡಲು ಆರಂಭಿಸುವುದು. ಇದರಿಂದ ನೀವು ಅವರೊಂದಿಗೆ ಮಾತನಾಡಲು ಆಸಕ್ತಿ ಹೊಂದಿದ್ದೀರಿ ಅಥವಾ ಅವರಿಗೆ ಸಂದೇಶ ಕಳುಹಿಸುವಾಗ ಅವರ ಬಗ್ಗೆ ಯೋಚಿಸುತ್ತಿದ್ದೀರಿ ಎಂದು ತಿಳಿಯಲು ಇದು ಅವರಿಗೆ ಸಹಾಯ ಮಾಡುತ್ತದೆ. ನೀವು ಅವರೊಂದಿಗೆ ಮಾತನಾಡಲು ಪ್ರಾರಂಭಿಸಿದರೆ ಅವಳ ಸ್ವಭಾವ ಅಥವಾ ಆಸಕ್ತಿಯನ್ನು ಎಂದು ನೀವು ಕಂಡುಕೊಳ್ಳಬಹುದು. ನಿಮಗೆ ಅದೇ ಆಸಕ್ತಿಗಳಿವೆ ಎಂದು ನೀವು ಅರ್ಥ ಮಾಡಿಕೊಳ್ಳಬಹುದು. ನೀವು ಯಾವಾಗಾದರೂ ಕುರಿತು ಮಾತನಾಡುವಾಗ ನೀವು ಪರಸ್ಪರರ ಸಂಪರ್ಕ ಮತ್ತು ಆಸಕ್ತಿಯನ್ನು ಸ್ಪಷ್ಟಿಸುತ್ತದೆ. ಕಣ್ಣಿನ ಸಂಪರ್ಕ. ನೀವು ಅಂತರ್ಮುಖಿಯಾಗಿದ್ದರೆ ಅವರೊಂದಿಗೆ ಮಾತನಾಡಲು ಪ್ರಾರಂಭಿಸಲು ಅಥವಾ ಕಾಂಪ್ಲಿಮೆಂಟ್ ಕೊಡಲು ತುಂಬ ನಾಚಿಕೆ ಪಡುತ್ತಿದ್ದರೆ ನೀವು ಯಾವಾಗಲೂ ಅವರೊಂದಿಗೆ ಕಣ್ಣಿನ ಸಂಪರ್ಕ ಹೊಂದಬಹುದು. ಯಾರೊಂದಿಗಾದರೂ ಸುದೀರ್ಘವಾದ ಕಣ್ಣಿನ ಸಂಪರ್ಕವು ಅವರಿಗೆ ನಿಮ್ಮ ಬಗ್ಗೆ ಇರುವ ಆಸಕ್ತಿಯನ್ನು ತೋರಿಸಲು ಮತ್ತು ಅವರಿಗೆ ನಿಮ್ಮ ಭಾವನೆಗಳನ್ನು ತಿಳಿಸಲು ಉತ್ತಮ ಮಾರ್ಗವಾಗಿದೆ. ಪರಸ್ಪರರ ಮಾತನಾಡುವಾಗ ವ್ಯಾಕುಲತೆಯನ್ನು ತಪ್ಪಿಸಲು ನಿಮ್ಮ ಸೆಲ್ ಫೋನ್ ಅನ್ನು ವಿಮ್ ಬ್ಯಾಗ್ ಅಥವಾ ಜೇಬಿನಲ್ಲಿ ಇರಿಸಿ. ನಿಮ್ಮ ಕಣ್ಣುಗಳನ್ನು ಬೇರೆಡೆ ನೋಡದೆ ಅವರ ಕಡೆ ಮಾತ್ರ ಗಮನ ಹರಿಸಿವೆ ಎಂಬುದನ್ನು ಖಚಿತಪಡಿಸಿ. ಗಮನ ಹರಿಯಬಾರದೆಂದರೆ
ಅವಳೊಂದಿಗೆ ಕಣ್ಣಿನ ಸಂಪರ್ಕವನ್ನು ಕಾಪಾಡಿಕೊಳ್ಳಬೇಕು. ಫ್ರೆಂಡ್ಸ್, ಹೇಗಿದೆ ಸ್ಟೋರಿ? ಈ ಸ್ಟೋರಿ ಕೇಳಿದ ಪ್ರತಿಯೊಬ್ಬರಿಗೂ ತುಂಬ ಧನ್ಯವಾದಗಳು.